Hello everyone, let us study about the reflection of light. ಬೆಳಕಿನ ಪ್ರತಿಫಲನದ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ಸ್ಟಡಿ ಮಾಡೋಣ. ವಾಟ್ ಈಸ್ ಮೀನ್ ಬೈ ರಿಫ್ಲೆಕ್ಷನ್? ನೀವು ಈಗಾಗಲೇ ಬೆಳಕಿನ ಪ್ರತಿಫಲನದ ಬಗ್ಗೆ ಹೈಸ್ಕೂಲ್ನಲ್ಲಿ ಸ್ಟಡಿ ಮಾಡಿದ್ದೀರಿ. ದ ರಿಟರ್ನಿಂಗ್ ಬ್ಯಾಕ್ ಆಫ್ ಲೈಟ್ ಇನ್ ದ ಸೇಮ್ ಮೀಡಿಯಮ್ ಆಫ್ಟರ್ ಸ್ಟ್ರೈಕಿಂಗ್ ಟು ದ ಸರ್ಫೇಸ್ ಈಸ್ ಕಾಲ್ಡ್ ದ ರಿಫ್ಲೆಕ್ಷನ್ ಆಫ್ ಲೈಟ್. ಪ್ರತಿಫಲನ ಅಂದ್ರೇನು? ಬೆಳಕಿನ ಕಿರಣ ರೇ ಆಫ್ ಲೈಟು ಒಂದು ಸರ್ಫೇಸ್ ಮೇಲೆ ಬಿದ್ದಾಗ ಏನಾಗುತ್ತೆ, ರಿಟರ್ನ್ ಬ್ಯಾಕ್ ಆಗುತ್ತೆ, ಅದೇ ಮಾಧ್ಯಮದಲ್ಲಿ ಅದು ಹಿಂದಿರುಗುತ್ತೆ. ಈ ಪ್ರೋಸೆಸ್ಸನ್ನು ನಾವು ರಿಫ್ಲೆಕ್ಷನ್ ಆಫ್ ಲೈಟ್ ಅಥವಾ ಬೆಳಕಿನ ಪ್ರತಿಫಲನ ಅಂಥೇಳಿ ಕರಿತೀವಿ. ದಿಸ್ ಇಸ್ ದ ಇನ್ಸಿಡೆಂಟ್ ರೇ ಆ್ಯಂಡ್ ದಿಸ್ ಇಸ್ ದ ರಿಫ್ಲೆಕ್ಟೆಡ್ ರೇ. ಕನ್ಸಿಡರ್ ದಿಸ್ ಇಸ್ ದ ಸ್ಮೂತ್ ಸರ್ಫೇಸ್. ಇದು ಸ್ಮೂತ್ ಸರ್ಫೇಸ್ ಅಂತ ಅಸ್ಯೂಮ್ ಮಾಡಿದರೆ, ವೆನ್ ದ ರೇ ಆಫ್ ಲೈಟ್ ಇನ್ಸಿಡೆಂಟ್ ಆನ್ ದಿಸ್ ಸರ್ಫೇಸ್, ಒಂದು ಬೆಳಕಿನ ಕಿರಣ ಇದರ ಮೇಲೆ ಬಿದ್ದಾಗ ಏನಾಗುತ್ತೆ, ಪ್ರತಿಫಲನ ಉಂಟಾಗುತ್ತೆ. ಅದೇ ಮಾಧ್ಯಮದಲ್ಲಿ ಬೆಳಕು ಏನಾಗುತ್ತೆ, ಹಿಂದಿರುಗುತ್ತೆ. ಈ ಪ್ರೋಸೆಸ್ನ ನಾವು ಪ್ರತಿಫಲನ ಅಂಥೇಳಿ ಕರಿತೀವಿ. ನಾವು ರೇ ಆಫ್ ಲೈಟ್ ಇಲ್ಲಿ ಬಿದ್ದಾಗ ದಿಸ್ ಇಸ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಇಲ್ಲಿ ನಾವು ಒಂದು ನಾರ್ಮಲ್ನ ಡ್ರಾ ಮಾಡಿದಾಗ, ನಾರ್ಮಲ್ ಅಂದ್ರೇನು, 90 ಡಿಗ್ರಿ ಇರಬೇಕು. ನಾರ್ಮಲ್ನ ಡ್ರಾ ಮಾಡಿದಾಗ ಏನಾಗುತ್ತೆ, ದ ಆ್ಯಂಗಲ್ ಬಿಟ್ವೀನ್ ನಾರ್ಮಲ್ ಆ್ಯಂಡ್ ದ ಇನ್ಸಿಡೆಂಟ್ ರೇ ಈಸ್ ಕಾಲ್ಡ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಡ್ ದ ಆ್ಯಂಗಲ್ ಬಿಟ್ವೀನ್ ನಾರ್ಮಲ್ ಆ್ಯಂಡ್ ದ ರೇ ಆಫ್ ರಿಫ್ಲೆಕ್ಷನ್, ದಿಸ್ ಈಸ್ ಕಾಲ್ಡ್ ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಇವೆರಡು ರೇ ಆಫ್ ಇನ್ಸಿಡೆನ್ಸ್ ಮತ್ತು ನಾರ್ಮಲ್ನ ನಡುವೆ ಒಂದು ಕೋನ ಉಂಟಾಗುತ್ತಲ್ಲ, ಇದನ್ನು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ಮತ್ತು ನಾರ್ಮಲ್ ಮತ್ತು ರೇ ಆಫ್ ರಿಫ್ಲೆಕ್ಷನ್ನ ನಡುವೆ ಉಂಟಾದ ಕೋನವನ್ನು ನಾವು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಇದನ್ನು ಬೆಳಕಿನ ಪ್ರತಿಫಲನದ ಕಾರಣದಿಂದ ನಮಗೆ ವಸ್ತುಗಳು ನಮ್ಮ ಕಣ್ಣಿಗೆ ಕಾಣುತ್ತವೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ವಸ್ತು ಮೇಲೆ ಲೈಟ್ ಬಿದ್ದಾಗ ಏನಾಗುತ್ತೆ, ಅದು ರಿಫ್ಲೆಕ್ಟ್ ಆಗಿ, ಪ್ರತಿಫಲನ ಆಗಿ ನಮ್ಮ ಕಣ್ಣ ಮೇಲೆ ಬೀಳುತ್ತೆ. ಅದರಿಂದ ನಾವು ಬೇರೆ ಎಲ್ಲ ವಸ್ತುಗಳನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ರಿಫ್ಲೆಕ್ಷನ್, ಬೆಳಕಿನ ಪ್ರತಿಫಲನ ಅಂದ್ರೇನು? ದ ರಿಟರ್ನಿಂಗ್ ಬ್ಯಾಕ್ ಆಫ್ ಲೈಟ್ ಇನ್ ದ ಸೇಮ್ ಮೀಡಿಯಮ್, ಅದೇ ಮೀಡಿಯಮ್ ಒಳಗೆ ಏನಾಗುತ್ತೆ, ಅದು ಬೆಳಕು ರಿಟರ್ನ್ ಬ್ಯಾಕ್ ಆಗುತ್ತೆ. ಆಫ್ಟರ್ ಸ್ಟ್ರೈಕಿಂಗ್ ದ ಸರ್ಫೇಸ್, ದಿಸ್ ಈಸ್ ಕಾಲ್ಡ್ ದ ರಿಫ್ಲೆಕ್ಷನ್ ಆಫ್ ಲೈಟ್. ದ ಲಾಸ್ ಆಫ್ ರಿಫ್ಲೆಕ್ಷನ್, ಈ ಪ್ರತಿಫಲನದ ನಿಯಮಗಳೇನು ಅಂತಂದರೆ, when the incident ray falls on the smooth surface, what happens? First law is the angle of incidence. Angle of incidence is equals to the angle of reflection. This is the normal, this is what the incident ray, and this is the reflected ray. E angle formed between the incident ray and the normal is called the angle of incidence. Angle of incidence is equal to the angle of reflection. Angle of reflection is the angle between normal and the reflected ray. ಈ ಕೋನವನ್ನು ನಾವು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಈ ಎರಡು ಕೋನಗಳು ಏನಾಗಿರುತ್ತೆ, ಸಮವಾಗಿರುತ್ತೆ ಅಂತ ಮೊದಲನೇ ನಿಯಮ ಹೇಳುತ್ತೆ. ದ ಲಾಸ್ ಆಫ್ ರಿಫ್ಲೆಕ್ಷನ್, ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಫಾರ್ ಎಕ್ಸಾಂಪಲ್, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇದು 30 ಡಿಗ್ರಿ ಇದ್ದರೆ ಇದೂ ಕೂಡ ಏನಾಗಿರುತ್ತೆ, 30 ಡಿಗ್ರಿ ಆಗಿರುತ್ತೆ. ದಿಸ್ ಇಸ್ ದ ಲಾ ಆಫ್ ರಿಫ್ಲೆಕ್ಷನ್. ದ ನೆಕ್ಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಈಸ್ ದ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಆ್ಯಂಡ್ ದ ನಾರ್ಮಲ್ ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ದಿಸ್ ಇಸ್ ದ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಆ್ಯಂಡ್ ನಾರ್ಮಲ್ ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆಂಟ್. ಇವೆಲ್ಲ ಏನು ಒಂದೇ ಪ್ಲೇನ್ನಲ್ಲಿರುತ್ತೆ ಅಂತ ನೆಕ್ಸ್ಟ್ ನಿಯಮ ಹೇಳುತ್ತೆ. ಕನ್ಸಿಡರ್ ಇದನ್ನು ಇನ್ಸಿಡೆಂಟ್ ರೇ ಅಂತ ಕನ್ಸಿಡರ್ ಮಾಡಿದರೆ, ಮತ್ತು ದಿಸ್ ಇಸ್ ದ ನಾರ್ಮಲ್ ಆ್ಯಂಡ್ ದಿಸ್ ಇಸ್ ದ ರಿಫ್ಲೆಕ್ಟೆಡ್ ರೇ. ಇವೆಲ್ಲ ಮೂರು ರೇ ಏನಿದಾವೆ, ಇನ್ಸಿಡೆಂಟ್ ರೇ ಮತ್ತು ನಾರ್ಮಲ್ ಆ್ಯಂಡ್ ದ ರಿಫ್ಲೆಕ್ಟೆಡ್ ರೇ ಆಲ್ ಲೈ ಇನ್ ದ ಸೇಮ್ ಪ್ಲೇನ್ ಅಂತ ಕರಿತೀವಿ. ಪ್ಲೇನ್, ಫಾರ್ ಎಕ್ಸಾಂಪಲ್, ದಿಸ್ ಪೇಜ್ ಈಸ್ ದ ಒನ್ ಪ್ಲೇನ್ ಆಲ್ ಲೈಯಿಂಗ್ ಇನ್ ದ ಸೇಮ್ ಪ್ಲೇನ್. ನಾಟ್ ಲೈಕ್ ದ್ಯಾಟ್, ಈ ರೀತಿ ಇರೋದಿಲ್ಲ. ಒಂದು ರೇ ಇಲ್ಲಿ ಇನ್ಸಿಡೆಂಟ್ ಆಗಿ ಏನಾಗುತ್ತೆ, ಇಲ್ಲಿ ನಾವು ನಾರ್ಮಲ್ ಆ್ಯಂಡ್ ಇದು ಏನು ಒಂದು ಪ್ಲೇನ್ ಆಗೋದಿಲ್ಲ. ಇಫ್ ವಿ ಕನ್ಸಿಡರ್ ದಿಸ್, ಇದು ಕೂಡ ಒಂದು ಪ್ಲೇನೇ ಆಗೋಲ್ಲ. ಒಂದು ಪ್ಲೇನ್ ಅಂದ್ರೇನು, ದ ಆಲ್ ಲೈ ಇನ್ ದ ಸೇಮ್ ಪ್ಲೇನ್ ಆನ್ ಒನ್ ಆ್ಯಕ್ಸಿಸ್, ದಿಸ್ ಈಸ್ ಕಾಲ್ಡ್ ದ ಒನ್ ಪ್ಲೇನ್. The incident ray, reflected ray and the normal all lie in the same plane. This is the law of reflection.
Next is due to the reflection of light, speed, frequency and the wavelength will not changes. ರಿಫ್ಲೆಕ್ಷನ್ ಆಗೋದ್ರಿಂದ ಪ್ರತಿಫಲನ ಆಗೋದ್ರಿಂದ ಲೈಟಿನ ಸ್ಪೀಡು, ಫ್ರೀಕ್ವೆನ್ಸಿ ಮತ್ತು ವೇವ್ಲೆಂಟು ಚೇಂಜ್ ಆಗೋದಿಲ್ಲ. ಯಾವ ಸ್ಪೀಡಲ್ಲಿ ಲೈಟು ಫಾಲ್ ಆಗಿರುತ್ತೆ ಅದೇ ಸ್ಪೀಡಲ್ಲಿ ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಲೈಟ್ ಸ್ಪೀಡು, ಫ್ರೀಕ್ವೆನ್ಸಿ ಮತ್ತು ವೇವ್ಲೆಂತ್ ಸೇಮ್ ಇರುತ್ತೆ. ಮತ್ತು ಚೇಂಜ್ ಏನಾಗುತ್ತೆ ಅಂದರೆ ಇಂಟೆನ್ಸಿಟಿ ವಿಲ್ ಬಿ ಚೇಂಜ್. ಇಂಟೆನ್ಸಿಟಿ ಆಫ್ ಲೈಟ್ ವಿಲ್ ಬಿ ಚೇಂಜ್. ಇಂಟೆನ್ಸಿಟಿ ಅಂದ್ರೇನು, ಎಷ್ಟು ಬ್ರೈಟ್ ಇರುತ್ತೆ ಲೈಟು ಅದನ್ನು ಅಷ್ಟು ಇಂಟೆನ್ಸಿಟಿ ಜಾಸ್ತಿ ಹೊಂದಿರುತ್ತೆ. ಕಾಮನ್ ಆಗಿ ಹೇಳಬೇಕಾದ್ರೆ ಎಷ್ಟು ಬ್ರೈಟು, ಎಷ್ಟು ಜಾಸ್ತಿ ಲೈಟ್ ಬೀಳುತ್ತೆ ಅದನ್ನು ಜಾಸ್ತಿ ಇಂಟೆನ್ಸಿಟಿ ಅಂತ ಕರಿತೀವಿ. ಇಂಟೆನ್ಸಿಟಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಒಂದು ಕನ್ನಡಿಗೆ ಟಾರ್ಚನ್ನ ಆನ್ ಮಾಡಿ ಟಾರ್ಚ್ನ ಬೆಳಕು ಅದ್ರ ಮೇಲೆ ಬಿಟ್ಟಾಗ ಏನಾಗುತ್ತೆ, ಅದು ರಿಫ್ಲೆಕ್ಟ್ ಆಗುತ್ತೆ, ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ, ಪ್ರತಿಫಲನ ಉಂಟಾಗುತ್ತೆ. ಬಟ್ ಇಲ್ಲಿ ಟಾರ್ಚ್ನ ಕನ್ನಡಿ ಮೇಲೆ ನಾವು ಬಿಟ್ಟಾಗ ಅದ್ರದ್ದು ಬೆಳಕು ಬಿಟ್ಟಾಗ ಏನಾಗುತ್ತೆ, ರಿಫ್ಲೆಕ್ಷನ್ ಆಗುತ್ತಲ್ಲ. ಈ ಲೈಟಿಗೆ ಡಿಫ್ರೆನ್ಸ್ ಏನು, ಟಾರ್ಚಿಂದ ಡೈರೆಕ್ಟ್ ಬಂದಂಥ ಲೈಟ್ ಒಳಗೆ ಜಾಸ್ತಿ ಇಂಟೆನ್ಸಿಟಿ ಇರುತ್ತೆ. ನೆಕ್ಸ್ಟ್ ಅದು ರಿಫ್ಲೆಕ್ಟ್ ಬ್ಯಾಕ್ ಆದಾಗ ಸ್ವಲ್ಪ ಡಿಮ್ ಆಗಿರುತ್ತೆ ಲೈಟು. ಅಂದರೆ ಇಲ್ಲಿ ಬ್ರೈಟ್ ಇರುತ್ತೆ, ಇಲ್ಲಿ ಡಿಮ್ ಆಗಿರುತ್ತೆ. ಯಾಕಂದರೆ ಈ ಸರ್ಫೇಸ್ ಇರುತ್ತಲ್ಲ ಅದು ಎಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಲೈಟ್ನ. ಲೈಟ್ ಎಬ್ಸಾರ್ಬ್ ದ ದ ಸರ್ಫೇಸ್ ಎಬ್ಸಾರ್ಬ್ ದ ಲೈಟ್. ಸರ್ಫೇಸ್ ಏನು ಮಾಡುತ್ತೆ, ಲೈಟ್ನ ಸ್ವಲ್ಪ ಅಮೌಂಟ್ ಆಫ್ ಲೈಟ್ನ ಇದು ಎಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಉಳಿದಿದ್ದನ್ನು ಅಲ್ಲಿ ರಿಫ್ಲೆಕ್ಷನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ 95% ಅದು ರಿಫ್ಲೆಕ್ಟ್ ಮಾಡಿದರೆ 5% ಎಬ್ಸಾರ್ಬ್ ಮಾಡ್ಕೊಂಡಿರುತ್ತೆ. ಓಕೆ, ವಾಟ್ ಈಸ್ ದ ರಿಫ್ಲೆಕ್ಷನ್? The returning back of light in the same medium after striking to the surface is called the reflection of light. When the light ray falls on the surface, it returns back to the same medium after striking the surface. This is called the reflection of light. Okay. What are the laws of reflection? The angle of incidence is equal to the angle of reflection, and the incident ray, reflected ray and the normal at the point of incidence is all lie in the same plane. Okay, next is due to the reflection of light, speed, frequency and wavelength. Speed, frequency and wavelength does not changes. ರಿಫ್ಲೆಕ್ಷನ್ ಆದಾಗ ಲೈಟ್ನ ಸ್ಪೀಡು, ಫ್ರೀಕ್ವೆನ್ಸಿ ಮತ್ತು ವೇವ್ಲೆಂತ್ ಚೇಂಜ್ ಆಗೋದಿಲ್ಲ. ಬಟ್ ದ ಇಂಟೆನ್ಸಿಟಿ ಆಫ್ ದ ಲೈಟ್ ಚೇಂಜಸ್ ಡ್ಯೂ ಟು ದ ಅಬ್ಸಾರ್ಪ್ಷನ್ ಆಫ್ ದ ಲೈಟ್ ಬೈ ದ ಸರ್ಫೇಸ್. ದಿಸ್ ಈಸ್ ಆಲ್ ಅಬೌಟ್ ದ ರಿಫ್ಲೆಕ್ಷನ್ ಆಫ್ ಲೈಟ್.